ಸರ್, ಈಗ ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಅಲ್ಲೆಲ್ಲ ಆರೋಪ ಅಂದ್ರೆ ಈ ಬಡವರನ್ನ ಕೈ ಬಿಟ್ಟಿದ್ದಾರೆ ಅಂತ. ಸೊ ಹೇಗಾಯ್ತು ಕರ್ನಾಟಕದಲ್ಲೂ ಕೂಡ ಅದೇ ಆತಂಕ ಇರುವಂತದ್ದು? ಏನ್ ಹೇಳ್ತೀರಾ ಸರ್? ನಾನು ಮೊದಲೇ ಹೇಳಿದಂಗೆ ಮೇಡಮ್, ಈಗ 16/6/2026 ವೋಟರ್ ಲಿಸ್ಟಲ್ಲಿ ಯಾವ ಮತದಾರದಲ್ಲಿ ಹೆಸರಿತ್ತು. ಈಗ ನಮ್ಮ ಪ್ರಕಾರ ತಗೊಂಡ್ರೆ 5,54,32,312 ಜನ ವೋಟರ್ಸ್ ಇದ್ದಾರೆ. ಅವರು ಎಲ್ಲರಿಗೂ ಅವರ ಮನೆ ಅಡ್ರೆಸ್ ಯಾವುದು ಕೊಟ್ಟಿದ್ದಾರೋ ಅಲ್ಲಿಗೆ ಎನ್ಯುಮರೇಷನ್ ಫಾರ್ಮ್ ಹೋಗುತ್ತದೆ. ಇದರಲ್ಲಿ ಯಾಕೆ ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಡೇಟಾಬೇಸಲ್ಲಿ ಬಡವರು ಶ್ರೀಮಂತರೊಂದು ಯಾವುದೂ ವ್ಯತ್ಯಾಸಗಳು ಇರುವುದಿಲ್ಲ. ಆದ ಕಾರಣ ಅವ್ರ ಅರ್ಹ ಮತದಾರ ಇದ್ದಲ್ಲಿ ಅವ್ರಿಗೆ ಖಂಡಿತವಾಗಿ ನಾವು ಫಾರ್ಮ್ ತಲುಪಿಸ್ತೀವಿ. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಫಾರ್ಮನ್ನು ಫಿಲ್ ಮಾಡಿ ಸೈನ್ ಮಾಡಿ ಕೊಟ್ಟರೆ ಸಾಕು, ನಾವು ಯಾವುದೇ ದಾಖಲಾತಿಯನ್ನು ಕೇಳುವುದಿಲ್ಲ. ಅವ್ರ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂದೇ ಬರ್ತದೆ. ಅಕಸ್ಮಾತ್ ದಾಖಲಾತಿನ ಬೇಕಾದಿಲ್ಲ, ಅದು ಡ್ರಾಫ್ಟ್ ಆದ ನಂತರ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಈ ಹಂತದಲ್ಲಿ ನಾವು ಯಾವುದು ದಾಖಲಾತಿ ಮತದಾರರಿಂದ ಕೇಳುವುದಿಲ್ಲ. ಅದನ್ನು ಒತ್ತಿ ದಾಖಲೆಗಳಂತೂ ಎಲ್ಲವೂ ಕೂಡ ಬೇಕು, ಮತ್ತೆ ಆದ್ರೂ ಬೇಕು, 1 ತಿಂಗಳು ಕಳೆದಾದ್ರೂ. ಈಗ ಎಷ್ಟು ಮಂದಿಗೆ ನೋಟಿಸ್ ಜನರೇಟ್ ಆಗ್ಬೋದು, ಅವರಿಂದ ಯಾವ್ಯಾವ ದಾಖಲಾತಿ ಪಡಿಬಹುದು, ಇದೆಲ್ಲ ನಮಗೆ ಡ್ರಾಫ್ಟ್ ರೋಲ್ ಆದ ನಂತರ ಮಾತ್ರ ಗೊತ್ತಾಗುತ್ತದೆ. ಈ ಅಂತ ನಾನು ಏನು ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಡೋಂಟ್ ಗಿವ್ ಎನಿ ಡಾಕ್ಯುಮೆಂಟ್ಸ್ ಅಟ್ ದಿಸ್ ಸ್ಟೇಜ್. ವಿ ವಿಲ್ ನಾಟ್ ಕಲೆಕ್ಟ್ ಎನಿ ಡಾಕ್ಯುಮೆಂಟ್ ಅಟ್ ದಿಸ್ ಸ್ಟೇಜ್. ತಾವು ಯಾವುದು ದಾಖಲಾತಿ ಕೊಡಬೇಕಿಲ್ಲ, ನಾವು ಯಾವುದು ದಾಖಲಾತಿ ಕಲೆಕ್ಟ್ ಮಾಡಿಕೊಳ್ಳುವುದಿಲ್ಲ ಜುಲೈ 29ವರೆಗೂ. ಓಕೆ, ಅದಾದ್ಮೇಲೆ ಇನ್ ಕೇಸ್ ಬಂತು ಅಂದಾಗ ಆಗ ಯಾವ ದಾಖಲೆಗಳನ್ನ ನಾವು ಸನ್ನದ್ಧ ಮಾಡಿ ಇಟ್ಕೋ? ನಾಮಿನೇಷನ್ ಫಾರ್ಮ್ ತಾವೇನು ಸಹಿ ಮಾಡಿಕೊಟ್ಟು ಒಂದು ನಾಮಿನೇಷನ್ ತಮ್ಮ ಹತ್ರ ಅಕ್ನಾಲಜ್ಮೆಂಟ್ ಆಗಿ ಉಳಿದಿರ್ತದೋ, ಆ ನಾಮಿನೇಷನ್ ಬ್ಯಾಕ್ ಸೈಡ್ಲಿ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡ್ಲಿ ತಾವು ನೋಡಿದರೆ 12 ಡಾಕ್ಯುಮೆಂಟ್ಸನ್ನು EC ವತಿಯಿಂದ ಈಗಾಗಲೇ ಘೋಷಣೆ ಆಗಿದೆ. ಈ 12 ಡಾಕ್ಯುಮೆಂಟಲ್ಲಿ ಆಧಾರ್ ಜೊತೆಗೆ ಬೇರೆ ಯಾವುದೋ ಡಾಕ್ಯುಮೆಂಟು ಇವರು ಕೇಳಬಹುದು, ಯಾರು ಕೇಳಬಹುದು. ಅದ ಕುರಿತು ನಾನು ಈಗ ಯಾವುದು ಸೂಚನೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಯಾರಿಗೆ ನೋಟಿಸ್ ಬರ್ತದೆ, ಆವಾಗ ಯಾವ ರೀತಿ ಅವ್ರು ಕೇಳ್ತಾರೆ ಎಂಬುದೆಲ್ಲ ERO ತೀರ್ಮಾನ ಮಾಡ್ತಾರೆ ಡ್ರಾಫ್ಟ್ ರೋಲ್ ಆದ ನಂತರ. ಬಟ್ ಆವಾಗ ನಾನು ಎಲ್ಲ ನಮ್ಮ ಮತದಾರರ ಮಾಹಿತಿಗೋಸ್ಕರ ನಾನು ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಹಿತಿನ ನಾವು ಕೊಡ್ತೀವಿ. ಅಲ್ಲ, ಸಾಮಾನ್ಯವಾಗಿ ಜನ ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತಲ್ಲ, ಒಂದಿಷ್ಟು ದಾಖಲೆಗಳು ಇರೋದಿಲ್ಲ ಅವರಿಗೆ. 11 ದಾಖಲೆಯಲ್ಲಿ ಯಾವುದೋ ದಾಖಲಾತಿ ಇಟ್ಕೋಬೇಕಾಗ್ತದೆ. ಹೌದು, ಅಕಸ್ಮಾತ್ ಅವ್ರಿಗೆ ಏನಾದ್ರು ಮುನ್ನೆಚ್ಚರಿಕೆಯಿಂದ ನಾನು ತೊಗೊಂಡು ಇಟ್ಕೊಳ್ತೀನಿ ಅನ್ನೋ ಏನಾದ್ರೆ ಅದು ಅವರ ತೀರ್ಮಾನ. ಓಕೆ,